ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರಾಯಚೂರಿನಲ್ಲಿ ಸಂಪೂರ್ಣ ಬಂದ್, ಸಾರ್ವಜನಿಕರ ಪರದಾಟ. ಒಳ ಮೀಸಲಾತಿ ಜಾರಿ ಮಾಡದ 56,432 ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಇಂದು ರಾಯಚೂರು ನಗರದಲ್ಲಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಬಂದ್ ನಡೆಯಲಿದ್ದು, ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಈ ಬಂದ್ಗೆ ಕರೆ ನೀಡಿದ್ದಾರೆ. ಮಾದಿಗ ಸಮುದಾಯದ 35 ವರ್ಷಗಳ ಹೋರಾಟವನ್ನು ಸರ್ಕಾರ ಕಡೆಗಣಿಸಿದೆ ಎಂದು ಆರೋಪಿಸಿದಂತಹ ಹೋರಾಟಗಾರರು ಸರ್ಕಾರದ ಧೋರಣೆಗಳನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಪರಿಶಿಷ್ಟ ಜಾತಿಯೊಳಗಿನ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದ್ದು, ಅದರ ಭಾಗವಾಗಿ ರಾಯಚೂರಿನಲ್ಲಿ ಬಂದ್ ಹಮ್ಮಿಕೊಳ್ಳಲಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ನಗರದ ಬಹುತೇಕ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಮತ್ತು ಚಿತ್ರಮಂದಿರಗಳು ಬಂದ್ ಆಗಿವೆ. ಸಾರಿಗೆ ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದ್ದು, ಆಟೋ ಸಂಚಾರವೂ ಕಡಿಮೆಯಾಗಿದೆ. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಕಟ್ಟುನಿಟ್ಟಿನ ಬಂದೋಬಸ್ತ್ ಏರ್ಪಡಿಸಿದ್ದಾರೆ. ನೆರೆಯ ರಾಜ್ಯಗಳಿಂದ ರಾಯಚೂರಿನ ಒಳಗೆ ಬರುವಂತಹ ವಾಹನಗಳನ್ನು ಗಡಿ ಭಾಗದಲ್ಲೇ ತಡೆದು ನಿಲ್ಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಬಂದೆ ಶಕ್ತಿನಗರ ಬ್ರಿಡ್ಜ್ ಬಂದೆ ಕೋನ್ ಬಿ ನಕ್ಕೋ ಡ್ರೈವರ ಬಂದೆ ರಾಯಚೂರು ಗಾಡಿ ಕೋಯ್ ಬಿ ನಕ್ಕೋ. ಇನ್ನೊಂದೆಡೆ ಬಂದ್ ಇರುವ ಮಾಹಿತಿ ತಿಳಿಯದೆ ನಗರಕ್ಕೆ ಬಂದಂತಹ ಕೆಲವು ಸಾರ್ವಜನಿಕರು ಪರದಾಡುತ್ತಿರುವಂತಹ ದೃಶ್ಯಗಳು ಕಂಡುಬಂದಿದೆ. ಬಂದ್ ಇರುವಂತಹ ವಿಚಾರ ಗೊತ್ತಿರಲಿಲ್ಲ, ಈಗ ಏನು ಮಾಡಬೇಕು ಎಂಬುದು ತಿಳಿಯುತ್ತಿಲ್ಲ ಎಂದು ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗೊತ್ತಿದ್ರೆ ನಾವ್ಯಾಕೆ ಬರ್ರಿ, ಅಲ್ಲೇ ಎಲ್ರಿ ಇರ್ತಿದ್ದೆವು. ಮತ್ತೆ ಹ್ಯಾಂಗ ಮಾಡೋದು ಹೇಳಿ ನಾವು ಅನುಕೂಲ ಮಾಡಿ ಕೊಡ್ರಿ, ಏನಾರ ಒಂದು ಅನುಕೂಲ ಮಾಡ್ರಿ. ಹೋಗ್ತೇವೆ ಇಲ್ಲಂದ್ರೆ ಹ್ಯಾಂಗ ಮಾಡೋದು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.